5 ಜಿಲ್ಲೆಗಳ ಸಭೆ ಮಾಡ್ತಾರೆ ಪದಾಧಿಕಾರಿಗಳು. ಏನು ಸಭೆ ಮಾಡಲಿ ಸುಡುಗಾಡ ಮಾಡಲಿ ವಿಜೇಂದ್ರನಿಂದ ಬಿಜೆಪಿ ಉದ್ಧಾರ ಆಗೋದಿಲ್ಲ. ಸುಮ್ಮ ಅಡ್ಡಾಡಕತ್ತಾನ ಸುಮ್ಮನೆ. ವಿಜೇಂದ್ರ ಯಡಿಯೂರಪ್ಪ ಯುಗ ಮುಗಿದದ ಕರ್ನಾಟಕದಲ್ಲಿ. ಇಲ್ಲಿ ಬಂದು ಏನು ಮಾಡೋಣ? ಅದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳೋಕೆ ಏನು ಅಂತ ಎದ್ರ ಜಿಲ್ಲೆ? ಬಿಜಾಪುರ. ಏನು ನಾವು ಹೊರಗೆ ದಿನ ಹತ್ರ ಆಯ್ಕೆ ಮಾಡ್ಕೊಂಡ. ನಾವು ಒಳಗಿದ್ದಾಗ ಒಮ್ಮೆ ಬರೋದು ಧೈರ್ಯ ಮಾಡಲಿಲ್ಲ. ಹೀಗೆ ಅವು ಏನು ಪೂರ್ತಿ ಮುಗದೈತೆ ಹೇಳ್ರಿ ವಿಜೇಂದ್ರನ ಕತ್ತಿ. ನೀವು ಮೆಡ್ಯಾದವ್ರು ಸುಮ್ಮನೆ ಏನೋ ಸ್ವಲ್ಪ ಯಾರ್ಯಾರಿಗೋ ಸ್ವಲ್ಪ ಏನೋ ಮಾಡಿರ್ತಾನ ವಿಜೇಂದ್ರ. ಖರ್ಗೆ ಅವರು ನಿನ್ನೆ ನಮ್ ಸಿಎಂ 96ರಾಗ CLP ನಾಯಕ ಆಗಿದ್ದೆ, ಮುಂದನ ಸಿಎಂ ಆಗ್ಬೇಕಂತ ಆಸೆ ಇತ್ತು. ಮತ್ತು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ. 6 ತಿಂಗಳಿಂದ ಪಕ್ಷದ ಚುಕ್ಕಾಣಿ ಹಿಡಿದು SM ಕೃಷ್ಣ ಅವರು CM ಆಗ್ಬೇಕಾಯ್ತು. ಅದು ಅಧಿಕಾರಕ್ಕೆ ನಾವು ಅಪೇಕ್ಷಿಲ್ಲ ಅಂತಲ್ಲ, ಪರೋಕ್ಷವಾಗಿ ಅಸಮಾಧಾನ ಆಗುತ್ತೆ. ನೋಡಿ, ಅವಾಗೋ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಅವರು ಬಹಳ ಹಿರಿಯ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ಒಬ್ಬ ನಾಯಕ. ಆದಾಗ್ಯೂ ಒಬ್ಬ ದಲಿತ ಅದ ಅಂತ ಹೇಳಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ನವರು. ಅವಾಗ SM ಕೃಷ್ಣ ಅವ್ರು ತೊಗೊಂಡು ಬಂದರು. ಈಗನೂ ಮಾಡ್ಬೋದಾಗಿತ್ತು, ಮೊನ್ನೆ ಸಿದ್ದರಾಮಯ್ಯನವ್ರ ಬದಲಿ ಮಾಡ್ಬೋದಾಗಿತ್ತು. ಈಗನೂ ನಡೆದೈತಲ್ಲ, ಈಗನೂ ಬದಲಾವಣೆ ಮಾಡ್ಬೇಕಂತಾರೆ. ಇದಾರು ಮಾಡಲಿ, ತೋರಿಸಲಿ ಕಾಂಗ್ರೆಸ್ನವರು. ಪಾಪ ಭಾಳ ದೊಡ್ಡ ಅನ್ಯಾಯ ಕಾಂಗ್ರೆಸ್ನಾಗ ಆಗಿತ್ತು. ಅಂಬೇಡ್ಕರ್ ಅವ್ರಿಗೆ ಹಂಗೆ ಅನ್ಯಾಯ ಆಯಿತು ಕಾಂಗ್ರೆಸ್ನಿಂದ, ಹಂಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಮುಖ್ಯಮಂತ್ರಿ ಹುದ್ದೆದಾಗ ಅನ್ಯಾಯ ಆಗಿತ್ತು. ಅಂಬೇಡ್ಕರ್ ಅವ್ರಿಗೆ ದೊಡ್ಡ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್. ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು, ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರು. ದಿಲ್ಲಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅವ್ರಿಗೆ ಅವರ ಇದನ್ನ ಪಾರ್ಥಿವ ಶರೀರವನ್ನ 100 ಎಕರೆ ಗಾಂಧಿಗೆ ಕೊಟ್ಟರು, ಇಂದಿರಾ ಗಾಂಧಿ ಕೊಟ್ಟರು, ನೆಹರು ಕೊಟ್ಟರು, ರಾಜೀವ್ ಗಾಂಧಿ ಕೊಟ್ಟರು. ಯಾವುದೇ ಸಂವಿಧಾನಾತ್ಮಕ ಹುದ್ದೆ ಇಲ್ಲದಂಥ ಸಂಜಯ್ ಗಾಂಧಿಗೆ ದಿಲ್ಲಿಯಲ್ಲಿ ಅವರ ಇದನ್ನ ಕೊಡ್ಲಿಕ್ಕೆ ಮಾಡಿದ್ರು, ಸಮಾಧಿ ಮಾಡ್ಲಿಕ್ಕೆ. ಆದ್ರೆ ಅಂಬೇಡ್ಕರ್ ಅವ್ರು ಕೊಡ್ಲಿಲ್ಲ. ಪಾಪ ಈಗ ಅದೇ ಪರಿಸ್ಥಿತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಮುಖ್ಯಮಂತ್ರಿನೂ ಮಾಡಲಿಲ್ಲ. ಈಗೆಲ್ಲ ಕಾಂಗ್ರೆಸ್ ಇಡೀ ದೇಶನಾಗ ಸತ್ಯಾನಾಶ ಆಗಿ ಹೋಗ್ಯದ. ಹಾಳೂರಿಗೆ ಇದ್ದವನೇ ಗೌಡ ನಮ್ಮ ಮೇಲೆ ಏನು ಗಾದಿ ಮಾತೈತಿಲ್ಲ. ಹಂಗೆ ಖರ್ಗೆ ಸಾಹೇಬ್ರು ಕುಂಡ್ರಿಸ್ಯಾರ. ಪಾಪ ದೊಡ್ಡ ಅನ್ಯಾಯ ಆಗಿದೆ. ಖರೆ ಹೆಂಗೆ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಆಗಿತ್ತು. ಇವರು ಏನು ಮಾಡಿದ್ರಂದ್ರೆ, ಇವ್ರ ತಾಯಿಯನ್ನ ಇವ್ರ ಕಾಕನ್ನ ಯಾರು ಹೊಡೆದಿದ್ರಲ್ಲ ಸಾಬ್ರು ರಜಾಕರು, ಅವ್ರನ್ನ ಜೈ ಅನ್ಕೋತ ಅವ್ರ ಮಗ ಪ್ರಿಯಾಂಕ ಖರ್ಗೆ ಹೊಂಟಾರ. ಸ್ವಲ್ಪ ಅಂಬೇಡ್ಕರ್ ಹಿಂದಕ್ಕೆ ಏನು ಹೇಳ್ಯಾರ ಇತಿಹಾಸ ತೆಗೆದು ನೋಡ್ಲಿ. ಇಸ್ಲಾಂ ಎಂದು ಮತ್ತೊಂದು ಧರ್ಮದವ್ರನ್ನ ಸಹೋದರತ್ ನೋಡುವುದಿಲ್ಲ, ಯಾರು ಅಂಬೇಡ್ಕರ್ ಹೇಳ್ಯಾರ. ಹಂಗಾಗಿ ಈಗ ಅವ್ರಿಗೆ ಅಂಬೇಡ್ಕರ್ ವಾದಿಗಳಲ್ಲ, ಅವರು ನಕಲಿ ಗಾಂಧಿಗಳ ವಾದಿಗಳಾಗಿದ್ದರೆ ಅವ್ರಿಗೆ ಈ ದುರಂತ ಆಗಿದೆ. ಸರಿ, ನಿಮ್ಮ ತಂಡ ಹೋಯ್ತು ಡೆಲ್ಲಿಗೆ, ಆದ್ರೆ ಪರಿಣಾಮ ಏನಾಯ್ತು? ಪರಿಣಾಮ ನೋಡಕತ್ತಲ್ಲ, ಈಗ ಅಧ್ಯಕ್ಷ ಮಾಡಕ್ ಗೊತ್ತಾಗ್ತದೆ. ಅಧ್ಯಕ್ಷ ಬಹಳಷ್ಟು ವಿಳಂಬ ಆಗ್ತಿರೋದ್ರಿಂದ ಅದು ವಿಳಂಬ ಅಂದ್ರೆ ಅರ್ಥ ಅದು ಬದಲಾವಣೆ ಮಾಡ್ಬೇಕು ಅನ್ನೋದಿದೆ. ಎಷ್ಟೊತ್ತಿಗೆ ಮಾಡಿ ಹೋಗೋದು ಬರ್ತಿದ್ರು ನಮ್ಮ ನಾಯಕನವ್ರು. ಎಷ್ಟು ಸ್ಟ್ರಾಂಗ್ ಹೈಕಮಾಂಡ್ ಇದ್ದಾಗ ಬಿಜೆಪಿ ಒಳಗ ಕರ್ನಾಟಕ ಅಧ್ಯಕ್ಷ ಆಗಲಾಗ್ಯಾರಂದ್ರ ಸಿಕ್ಕಿಂ ನಾಗಾಲ್ಯಾಂಡ್ ಸಣ್ಣ ಸಣ್ಣ ರಾಜ್ಯದ ಅಧ್ಯಕ್ಷರಾಗಿ ತಿರುಗಿ ಪದಗ್ರಹಣ ಮಾಡೋದು. ಕರ್ನಾಟಕದಲ್ಲಿ ಇನ್ನೂ ಪದಗ್ರಹಣ ಮಾಡ್ಲಕ್ಕೆ ಕಾರಣ ಅಂದ್ರೆ ಭಾರಿ ವ್ಯಾಪಕ ವಿರೋಧ ವಿಜೇಂದ್ರಗಿದೆ. ವಿಜೇಂದ್ರನ ದುರಂಕಾರ, ವಿಜೇಂದ್ರನ ಅವ್ರ ತಂದೆದು ಮುಖ್ಯಮಂತ್ರಿದಾಗ ಮಾಡಿದ ನಕಲಿ ಸಹಿಗಳು, ಎಲ್ಲ ದಾಖಲೆಗಳು ಸಿದ್ದರಾಮಯ್ಯ DK ಶಿವಕುಮಾರ್ ಇಟ್ಕೊಂಡು ಯಾವ ಹೋರಾಟ ಬಿಜೆಪಿ ಮಾಡಲಾರ್ದಂಗೆ ಕರ್ನಾಟಕದಲ್ಲಿ ಮಾಡಿಬಿಟ್ಟಾರೆ. ಎಂದೂ ಖರ್ಗೆ ವಿರುದ್ಧ ಹೋರಾಟ ಮಾಡೋದಲ್ಲ ವಿಜೇಂದ್ರ. ಯಾಕಂದ್ರೆ ವಿಜೇಂದ್ರ ಖರ್ಗೆ ಪ್ರಿಯಾಂಕ ಖರ್ಗೆ ಹೇಳ್ಯಾರ, ಒಂದು ವೇಳೆ ನೀ ಏನಾರೇ ಗುಲ್ಬರ್ಗಕ್ಕೆ ಮೇಲ ಬಂದಿ ಅಂದ್ರೆ ನಿಮ್ಮ ಅಪ್ಪನ ಪೋಸ್ಕೋದಾಗ ಹಾಕಿಸ್ತೀವಿ. ಸಿದ್ದರಾಮಯ್ಯ ಏನತ್ತಾರ, ನೋಡಪ್ಪ ವಿಜೇಂದ್ರ, ನಿಮ್ಮ ಅಪ್ಪನ ಸೈನಿ ಮಾಡಿದ್ದು ನನ್ನ ಬಲ್ಲಿ ದಾಖಲೆ ಅದಾವು. ಅವ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳ್ತಾರ, ನಮ್ಮ ಆಶೀರ್ವಾದದಿಂದ ನೀ ಶಾಸಕ ವಿಧಾನಸಭೆ ಮೆಟ್ಟಲು ಹತ್ತಿದ್ವಿ. ಹಿಂಗಾದ್ರೆ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಇದೆ, ಜೀವಂತ ಇದೆ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಎಷ್ಟು ಲೂಟಿ ಮಾಡ್ಲಕತ್ತಾರ ಕಾಂಗ್ರೆಸ್ನವರು. ಇದನ್ನ ಕೇಳುವಂತ ಶಕ್ತಿ ಒಬ್ಬ ಬಿಜೆಪಿಯಲ್ಲಿ ಇಲ್ಲ. ಎಲ್ಲಾರು ಹೊಂದಾಣಿಕೆ ಏನ್ ಮಾಡ್ಕೋಬೇಕು. ಸೋಮಣ್ಣವರು ಪದೇ ಈಗ ಗೃಹ ಸಚಿವರನ್ನು ಭೇಟಿ ಆಗ್ತಿರೋದ್ರಿಂದ ಇದು ಸಹಿತ ವಿಳಂಬ ಇಲ್ಲ. ಸೋಮಣ್ಣ ಅವ್ರು ನೋಡ್ರಿ, ಅವ್ರ ಅಧ್ಯಕ್ಷ ಆಗ್ಬೇಕಂತ ಅಪೇಕ್ಷೆ ಇರ್ಬೋದು. ಅಮಿತ್ ಶಾ ಅವ್ರನ್ನ ಅದಕ್ಕೆ ಭೇಟಿ ಆಗ್ತಾರ ಹೆಂಗ ನೀವು ಲೆಕ್ಕ ಮಾಡ್ತೀವಿ. ಅವ್ರ ಕ್ಷೇತ್ರ ಕೆಲಸ ಇರ್ತದೆ. ಯಾಕಂದ್ರೆ ರೈಲ್ವೆ ಮಂತ್ರಿ ಅದಾರ ಮತ್ತು ಜಲಸಂಪನ್ಮೂಲ ಮಂತ್ರಿ ಕೊಟ್ಟಾರ ಸರ್ಕಾರ. ಏನಾದ್ರು ಸಮಸ್ಯೆ ಇದ್ದಾಗ ಅದು ಹೋಗಿರ್ತಾರ. ಸೋಮಣ್ಣವ್ರ ಅಧ್ಯಕ್ಷ ಆಗೋದಕ್ಕೆ ಯಾರ್ದು ಏನು ತಕರಾರಿಲ್ಲ.
ಅಲ್ಲ ಅವ್ರು ಒಲ್ಲ ಅಂತ ಹೇಳಿದ್ರೆ ಕನ್ವಿನ್ಸ್ ಏನಾದ್ರು ಮಾಡ್ತಾ ಇದಾರ ಅಂತ? ಇಲ್ಲ, ಸೋಮಣ್ಣ ಅವರು ಈಗ ಇದೇನು ರಾಜ್ಯಾಧ್ಯಕ್ಷ ಇದ್ರಾಗ ಇದಾರ, ಅವರು ಅಕ್ಷಾಂಶ ಅದಾರ, ಅವರು ತೀವ್ರ ಸ್ಪರ್ಧೆ ಒಡ್ತಾ ಇದ್ದಾರೆ. ವಿಜೇಂದ್ರ ಬದಲಾವಣೆ ಖಚಿತ. ಕರ್ನಾಟಕ ಬಿಜೆಪಿಗೆ ಹೊಸ ಅಧ್ಯಕ್ಷ ಬರೋದು ನಿಶ್ಚಿತ. ನಾವೆಲ್ಲ ಸಂತೋಷದಿಂದ ಬಿಜೆಪಿ ಸೇರೋದು ಉಚಿತ. 5 ಜಿಲ್ಲೆಗಳ ಸಭೆ ಮಾಡ್ತಾರೆ ಏನ್ ಸಭೆ ಮಾಡ್ಲಿ, ಸುಡುಗಾಡ ಮಾಡ್ಲಿ, ವಿಜೇಂದ್ರದಿಂದ ಬಿಜೆಪಿ ಉದ್ಧಾರ ಆಗುದಿಲ್ಲ. ಸುಮ್ಮ ಅಡ್ಡಾಡಕತ್ತಾನ ಸುಮ್ಮನೆ. ವಿಜೇಂದ್ರ ಯಡಿಯೂರಪ್ಪ ಯುಗ ಮುಗಿದದ ಕರ್ನಾಟಕದಲ್ಲಿ. ಇಲ್ಲಿ ಬಂದು ಏನ್ ಮಾಡೋಣ? ಅದು ಜಿಲ್ಲೆನ ಆಯ್ಕೆ ಮಾಡ್ಕೊಳಕ್ ಏನು ಅಂತ? ಎದ್ರ ಜಿಲ್ಲೆ? ಬಿಜಾಪುರ. ಏನ್ ನಾವು ಹೊರಗೆ ದಿನ ಹತ್ರ ಆಯ್ಕೆ ಮಾಡ್ಕೊಂಡ, ನಾವು ಒಳಗಿದ್ದಾಗ ಒಮ್ಮೆ ಬರೋದು ಧೈರ್ಯ ಮಾಡ್ಲಿಲ್ಲ. ಏನು ಪೂರ್ತಿ ಮುಗದೈತೆ ಹೇಳ್ರಿ ವಿಜೇಂದ್ರನ ಕತ್ತಿ. ನೀವು ಮೆಡಿಯಾದವ್ರು ಸುಮ್ಮನೆ ಏನೋ ಸ್ವಲ್ಪ ಯಾರ್ಯಾರಿಗೋ ಸ್ವಲ್ಪ ಏನೋ ಮಾಡಿರ್ತಾನ. ವಿಜೇಂದ್ರ ಖರ್ಗೆ ಅವರು ನಿನ್ನೆ ನಮ್ ಸಿಎಂ 96ರಾಗ CLP ನಾಯಕ ಆಗಿದ್ದೆ, ಮುಂದನ ಸಿಎಂ ಆಗ್ಬೇಕಂತ ಆಸೆ ಇತ್ತು. ಮತ್ತು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ. 6 ತಿಂಗಳಿಂದ ಪಕ್ಷದ ಚುಕ್ಕಾಣಿ ಹೊಡೆದು SM ಕೃಷ್ಣ ಅವರು CM ಆಗ್ಬೇಕಾಯ್ತು. ಅದು ಅಧಿಕಾರಕ್ಕೆ ನಾವು ಅಪೇಕ್ಷಿಸಿಲ್ಲ ಅಂತಲ್ಲ, ಪರೋಕ್ಷವಾಗಿ ಅಸಮಾಧಾನ ಆಗಿದೆ. ನೋಡಿ, ಅವಾಗೋ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಅವರು ಬಹಳ ಹಿರಿಯ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ಒಬ್ಬ ನಾಯಕ. ಆದಾಗ್ಯೂ ಒಬ್ಬ ದಲಿತದ ಅರ್ಥ ಹೇಳಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ನವರು. ಅವಾಗ SM ಕೃಷ್ಣ ಅವ್ರು ತೊಗೊಂಡು ಬಂದ್ರು. ಈಗನೂ ಮಾಡ್ಬೋದಾಗಿತ್ತು, ಮೊನ್ನೆ ಸಿದ್ದರಾಮಯ್ಯನವ್ರ ಬದಲಿ ಮಾಡ್ಬೋದಾಗಿತ್ತು. ಈಗನೂ ನಡೆದೈತಲ್ಲ, ಈಗನೂ ಬದಲಾವಣೆ ಮಾಡ್ಬೇಕಂತಾರೆ. ಇದಾರ ಮಾಡ್ಲಿ, ತೋರಿಸಲಿ ಕಾಂಗ್ರೆಸ್ನವರು. ಪಾಪ ಭಾಳ ದೊಡ್ಡ ಅನ್ಯಾಯ ಕಾಂಗ್ರೆಸ್ನಾಗ ಆಗಿತ್ತು. ಅಂಬೇಡ್ಕರ್ ಅವ್ರಿಗೆ ಹಂಗೆ ಅನ್ಯಾಯ ಆಯಿತು ಕಾಂಗ್ರೆಸ್ನಿಂದ, ಹಂಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಮುಖ್ಯಮಂತ್ರಿ ಹುದ್ದೆದಾಗ ಅನ್ಯಾಯ ಆಗಿದೆ. ಅಂಬೇಡ್ಕರ್ ಅವ್ರಿಗೆ ದೊಡ್ಡ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್. ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು, ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರು. ದಿಲ್ಲಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅವ್ರಿಗೆ ಅವರ ಇದನ್ನ ಪಾರ್ಥಿವ ಶರೀರವನ್ನ 100 ಎಕರೆ ಗಾಂಧಿಗೆ ಕೊಟ್ಟರು, ಇಂದಿರಾ ಗಾಂಧಿ ಕೊಟ್ಟರು, ನೆಹರು ಕೊಟ್ಟರು, ರಾಜೀವ್ ಗಾಂಧಿ ಕೊಟ್ಟರು. ಯಾವುದೇ ಸಂವಿಧಾನಾತ್ಮಕ ಹುದ್ದೆ ಇಲ್ಲದಂಥ ಸಂಜಯ್ ಗಾಂಧಿಗೆ ದಿಲ್ಲಿಯಲ್ಲಿ ಅವರ ಇದನ್ನ ಕೊಡ್ಲಿಕ್ಕೆ ಮಾಡಿದ್ರು, ಸಮಾಧಿ ಮಾಡ್ಲಿಕ್ಕೆ. ಆದ್ರೆ ಅಂಬೇಡ್ಕರ್ ಅವ್ರು ಕೊಡ್ಲಿಲ್ಲ. ಪಾಪ ಈಗ ಅದೇ ಪರಿಸ್ಥಿತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಮುಖ್ಯಮಂತ್ರಿನೂ ಮಾಡಲಿಲ್ಲ. ಈಗೆಲ್ಲ ಕಾಂಗ್ರೆಸ್ ಇಡೀ ದೇಶನಾಗ ಸತ್ಯಾನಾಶ ಆಗಿ ಹೋಗ್ಯದ. ಹಾಳೂರಿಗೆ ಇದ್ದವನೇ ಗೌಡ ಅಂತ ನಮ್ಮ ಮೇಲೆ ಏನು ಗಾದಿ ಮಾತೈತಿಲ್ಲ. ಹಂಗೆ ಖರ್ಗೆ ಸಾಹೇಬರು ಕುಂಡ್ರಿಸ್ಯಾರ. ಪಾಪ ದೊಡ್ಡ ಅನ್ಯಾಯ ಆಗಿದೆ. ಖರೆ ಹೆಂಗೆ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಆಗಿತ್ತು. ಇವರು ಏನು ಮಾಡಿದ್ರಂದ್ರೆ, ಇವ್ರ ತಾಯಿಯನ್ನ ಇವ್ರ ಕಾಕನ್ನ ಯಾರು ಹೊಡೆದಿದ್ರಲ್ಲ ಸಾಬ್ರು ರಜಾಕರು, ಅವ್ರನ್ನ ಜೈ ಅನ್ಕೋತ ಅವ್ರ ಮಗ ಪ್ರಿಯಾಂಕ ಖರ್ಗೆ ಹೊಂಟಾರ. ಸ್ವಲ್ಪ ಅಂಬೇಡ್ಕರ್ ಹಿಂದಕ್ಕೆ ಏನು ಹೇಳ್ಯಾರ ಇತಿಹಾಸದಾಗ ನೋಡ್ಲಿ. ಇಸ್ಲಾಂ ಎಂದು ಮತ್ತೊಂದು ಧರ್ಮದವ್ರನ್ನ ಸಹೋದರತ್ ನೋಡುವುದಿಲ್ಲ, ಯಾರು ಅಂಬೇಡ್ಕರ್ ಹೇಳ್ಯಾರ. ಹಂಗಾಗಿ ಈಗ ಖರ್ಗೆಯವ್ರಿಗೆ ಅಂಬೇಡ್ಕರ್ ವಾದಿಗಳಲ್ಲ, ಅವರು ನಕಲಿ ಗಾಂಧಿಗಳ ವಾದಿಗಳಾಗಿದ್ದರೆ ಅವ್ರಿಗೆ ಈ ದುರಂತ ಆಗಿದೆ. ಸರಿ, ನಿಮ್ ತಂಡ ಹೋಯ್ತು ಡೆಲ್ಲಿಗೆ, ಆದ್ರೆ ಪರಿಣಾಮ ಏನಾಯ್ತು? ಪರಿಣಾಮ ನೋಡಕತ್ತಲ್ಲ, ಈಗ ಅಧ್ಯಕ್ಷ ಮಾಡಕ್ ಗೊತ್ತಾಗ್ತದೆ. ಅಧ್ಯಕ್ಷ ಬಹಳಷ್ಟು ವಿಳಂಬ ಆಗ್ತಿರೋದ್ರಿಂದ ಅದು ವಿಳಂಬ ಅಂದ್ರೆ ಅರ್ಥ ಅದು ಬದಲಾವಣೆ ಮಾಡ್ಬೇಕು ಅನ್ನೋದಿದೆ. ಎಷ್ಟೊತ್ತಿಗೆ ಮಾಡಿ ಹೋಗೋದು ಬರ್ತಿದ್ರು ನಮ್ಮ ನಾಯಕನವ್ರು. ಎಷ್ಟು ಸ್ಟ್ರಾಂಗ್ ಹೈಕಮಾಂಡ್ ಇದ್ದಾಗ ಬಿಜೆಪಿ ಒಳಗ ಕರ್ನಾಟಕ ಅಧ್ಯಕ್ಷ ಆಗಲಾಗ್ಯಾರಂದ್ರ ಸಿಕ್ಕಿಂ ನಾಗಾಲ್ಯಾಂಡ್ ಸಣ್ಣ ಸಣ್ಣ ರಾಜ್ಯದ ಅಧ್ಯಕ್ಷರಾಗಿ ತಿರುಗಿ ಪದಗ್ರಹಣ ಮಾಡೋದು. ಕರ್ನಾಟಕದಲ್ಲಿ ಇನ್ನೂ ಪದಗ್ರಹಣ ಮಾಡ್ಲಕ್ ಕಾರಣ ಅಂದ್ರೆ ಭಾರಿ ವ್ಯಾಪಕ ವಿರೋಧ ವಿಜೇಂದ್ರಗಿದೆ. ವಿಜೇಂದ್ರನ ದುರಂಕಾರ, ವಿಜೇಂದ್ರನ ಅವ್ರ ತಂದೆದು ಮುಖ್ಯಮಂತ್ರಿದಾಗ ಮಾಡಿದ ನಕಲಿ ಸಹಿಗಳು, ಎಲ್ಲ ದಾಖಲೆಗಳು ಸಿದ್ದರಾಮಯ್ಯ DK ಶಿವಕುಮಾರ್ ಇಟ್ಕೊಂಡು ಯಾವ ಹೋರಾಟ ಬಿಜೆಪಿ ಮಾಡಾರ್ದಂಗೆ ಕರ್ನಾಟಕದಲ್ಲಿ ಮಾಡಿಬಿಟ್ಟಾರೆ. ಎಂದೂ ಖರ್ಗೆ ವಿರುದ್ಧ ಹೋರಾಟ ಮಾಡೋದಲ್ಲ ವಿಜೇಂದ್ರ. ಯಾಕಂದ್ರೆ ವಿಜೇಂದ್ರ ಖರ್ಗೆ ಪ್ರಿಯಾಂಕ ಖರ್ಗೆ ಹೇಳ್ಯಾರ, ಒಂದು ವೇಳೆ ನೀ ಏನಾರೇ ಗುಲ್ಬರ್ಗಾಕ್ಕೆ ಮೇಲ ಬಂದಿ ಅಂದ್ರೆ ನಿಮ್ಮ ಅಪ್ಪನ ಪೋಸ್ಕೋದಾಗ ಹಾಕಿಸ್ತೀವಿ. ಸಿದ್ದರಾಮಯ್ಯ ಏನತ್ತಾರ, ನೋಡಪ್ಪ ವಿಜೇಂದ್ರ, ನಿಮ್ಮ ಅಪ್ಪನ ಸೈನ್ ಮಾಡಿದ್ದು ನನ್ನ ಬಲ್ಲಿ ದಾಖಲೆ ಅದಾವು. ಅವ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳ್ತಾರ, ನಮ್ಮ ಆಶೀರ್ವಾದದಿಂದ ನೀ ಶಾಸಕ ವಿಧಾನಸಭೆ ಮೆಟ್ಟಲು ಹತ್ತಿದ್ವಿ. ಹಿಂಗಾದ್ರೆ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಇದೆ, ಜೀವಂತ ಇದೆ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಎಷ್ಟು ಲೂಟಿ ಮಾಡ್ಲಕತ್ತಾರ ಕಾಂಗ್ರೆಸ್ನವರು. ಇದನ್ನ ಕೇಳುವಂತ ಶಕ್ತಿ ಒಬ್ಬ ಬಿಜೆಪಿಯಲ್ಲಿ ಇಲ್ಲ. ಎಲ್ಲರೂ ಹೊಂದಾಣಿಕೆ.
ಏನ್ ಮಾಡ್ಕೋಬೇಕು? ಸೋಮಣ್ಣ ಅವರು ಪದೇ ಪದೇ ಈಗ ಗೃಹ ಸಚಿವರನ್ನು ಭೇಟಿ ಆಗ್ತಿರೋದ್ರಿಂದ ಸರ್ ಇದು ಸಹಿತ ವಿಳಂಬ ಇಲ್ಲ, ಆಗ್ತಿರೋದು. ಸೋಮಣ್ಣ ಅವ್ರು ನೋಡ್ರಿ, ಅವ್ರ ಅಧ್ಯಕ್ಷ ಆಗ್ಬೇಕಂತ ಅಪೇಕ್ಷೆ ಇರ್ಬೋದು. ಅಮಿತ್ ಶಾ ಅವ್ರನ್ನ ಅದಕ್ಕೆ ಭೇಟಿ ಆಗ್ತಾರ ಹೆಂಗ ನೀವು ಲೆಕ್ಕ ಮಾಡ್ತೀವಿ? ಅವ್ರ ಕ್ಷೇತ್ರ ಕೆಲಸ ಇರ್ತದೆ. ಯಾಕಂದ್ರೆ ರೈಲ್ವೆ ಮಂತ್ರಿ ಅದಾರ ಮತ್ತು ಜಲಸಂಪನ್ಮೂಲ ಮಂತ್ರಿ ಕೊಟ್ಟಾರ ಸರ್ಕಾರ. ಏನಾದ್ರು ಸಮಸ್ಯೆ ಇದ್ದಾಗ ಅದು ಹೋಗಿರ್ತಾರ. ಸೋಮಣ್ಣ ಅವ್ರ ಅಧ್ಯಕ್ಷ ಆಗೋದಕ್ಕೆ ಯಾರ್ದು ಏನ್ ತಕರಾರಿಲ್ಲ. ಅಲ್ಲ ಅವರು ಒಲ್ಲ ಅಂತ ಹೇಳಿದ್ರೆ ಕನ್ವಿನ್ಸ್ ಏನಾದ್ರು ಮಾಡ್ತಾ ಇದಾರೆ ಅಂತ ಸರ್. ಇಲ್ಲ, ಸೋಮಣ್ಣ ಅವ್ರು ಈಗ ಇದೇನು ರಾಜ್ಯಾಧ್ಯಕ್ಷ ಇದ್ರಾಗ ಇದಾರ, ಅವರು ಅಕ್ಷಾಂಶ ಅದಾರ. ಅವರು ತೀವ್ರ ಸ್ಪರ್ಧೆ ಒಡ್ತಾ ಇದ್ದಾರೆ. ಮತ್ತೆ ಬದಲಾಗತ್ತೆ ವಿಜೇಂದ್ರ ಬದಲಾವಣೆ ಆಗೋದು ಖಂಡಿತ. ವಿಜೇಂದ್ರ ಬದಲಾವಣೆ ಖಚಿತ. ಕರ್ನಾಟಕ ಬಿಜೆಪಿಗೆ ಹೊಸ ಅಧ್ಯಕ್ಷ ಬರೋದು ನಿಶ್ಚಿತ. ನಾವೆಲ್ಲ ಸಂತೋಷದಿಂದ ಬಿಜೆಪಿ ಸೇರೋದು ಉಚಿತ.